40th ಬರ್ಡೇ. ನನಗೆ ಗೊತ್ತು ಈ ಪಾರ್ಟಿ ಸೆಲೆಬ್ರೇಷನ್ ಎಲ್ಲ ನಿಂಗೆ ಇಷ್ಟ ಆಗಲ್ಲ ಅಂತ, ಬಟ್ ನನ್ನ ಖುಷಿಗೆ ಎಲ್ಲನೂ ಖುಷಿಯಾಗಿ ಇಟ್ಕೊಳ್ಳೋ ನಿನಗೆ ನನ್ನ ಕಡೆಯಿಂದ ಒಂದು ಪುಟ್ಟ ಸರ್ಪ್ರೈಸ್. ಐ ಹೋಪ್ ನಿಂಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ರಾಜೇಶ್ ಬಗ್ಗೆ 2 ಮಿನಿಟ್ಸಲ್ಲಿ ಹೇಳೋಕ್ಕೆ ನನಗೆ ಕಷ್ಟ ಆಗುತ್ತೆ, ಬಟ್ ಒಂದು ಇನ್ಸಿಡೆಂಟ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹೀಗೆ ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡಬೇಕಾದ್ರೆ ಒಂದು ಟಾಪಿಕ್ ಬಂತು, ಹೇಗಿದೆ ಲೈಫ್ ಅಂತ. ನಾನು ಆ್ಯಸ್ ಯೂಶ್ವಲ್ ವೆರಿ ಬೋರಿಂಗ್, ಮನೇಲಿರೋಕ್ಕೆ ಬೇಜಾರಾಗುತ್ತೆ, ಮದುವೆ ಆಗಿರಲಿಲ್ಲ ಅಂದಿದ್ರೆ ಗೌರ್ಮೆಂಟ್ ಜಾಬ್ ಆದರೂ ಸಿಕ್ಕಿರೋದು ಅಂತ ಹೇಳಿದೆ. ಆಗ ನನ್ನ ಫ್ರೆಂಡ್ ಅದಕ್ಕೆ ಶ್ರುತಿ ನಿಂಗೊಂದು ಮಾತು ಹೇಳಲ್ಲ ಅಂತ ಹೇಳ್ದೆ. ಹ್ಞೂ ಹೇಳು ಅಂತ ಹೇಳಿದೆ. ನಿನಗೆ ಸಿಕ್ಕಿರುವಂಥ ಜೀವನ, ನೀನು ಬದುಕ್ತಾ ಇರೋವಂಥ ಜೀವನ ಎಷ್ಟೋ ಹೆಣ್ಮಕ್ಳು ಕನಸಾಗಿರುತ್ತೆ. ಡೆಪ್ಟಿ ಕಮಿಷನರ್ ವೈಫ್ ಆಗಬೇಕು ಅಂತ ಎಷ್ಟೋ ಹೆಣ್ಮಕ್ಳು ಆಸೆ ಪಡ್ತಿರ್ತಾರೆ ಅಂತ ಹೇಳ್ದೆ. ಲಿಟ್ರಲಿ ಆ ಟೈಮಲ್ಲಿ ನಾನು ಬ್ಲ್ಯಾಂಕ್ ಆದೆ, ಏನು ಹೇಳಬೇಕು ಅಂತಲೂ ಗೊತ್ತಾಗಲಿಲ್ಲ. ಅರೆ ನಿಜ ಅಲ್ವಾ, ನಾನು ಎಷ್ಟು ಲಕ್ಕಿ ಅಂತ ಫೀಲ್ ಆಯಿತು. ರಾಜೇಶ್ ನನ್ನ ಪಾಲಿಗೆ ನಾನು ಕೇಳದೇ ಇದ್ರೂ, ನಾನು ಬಯಸದೇ ಇದ್ರೂ ಆ ದೇವರೇ ಕೊಟ್ಟಂಥ ವರ ಅಂದರೆ ತಪ್ಪಾಗಲ್ಲ. ನನ್ನ ಪ್ಲೇಸಲ್ಲಿ ಬೇರೆ ಯಾವುದೇ ಹುಡುಗಿ ಇದ್ದಿದ್ರೂ ರಾಜೇಶ್ ಇದ್ದಂಥ ಪೊಸಿಷನ್ಗೆ, ಅವನಿಗೆ ಸಿಕ್ಕಂಥ ಆಫರ್ಗಳಿಗೆ ಅವ್ನು ಲ್ಯಾವಿಶ್ ಲೈಫ್ ಲೀಡ್ ಮಾಡ್ಬೋದಿತ್ತು. ಬಟ್ ರಾಜೇಶ್ ಯಾವುದೇ ಆಸೆ ಆಮಿಷಕ್ಕೊಳಗಾಗದೆ ನನ್ನನ್ನು ಚೂಸ್ ಮಾಡಿಕೊಂಡ್ರು. ರಿಯಲಿ ಫೀಲ್ ಬ್ಲೆಸ್ ಟು ಬಿ ಇಸ್ ವೈಫ್. ಅಪಾರ್ಟ್ ಫ್ರಮ್ ದಟ್, ರಾಜೇಶ್ ಏನಕ್ಕೆ ಇಷ್ಟ ಆಗ್ತಾರೆ ಅಂದರೆ, ರಾಜೇಶ್ ಈಸ್ ಪರ್ಫೆಕ್ಟ್ಲಿ ಫ್ಯಾಮಿಲಿ ಮ್ಯಾನ್. ಮನೆ ಹೊರಗಡೆ ಮನೆ ಒಳಗಡೆ ಎಷ್ಟೇ ಪ್ರೆಷರ್ ಇದ್ರೂ, ಎಷ್ಟೇ ಪ್ರಾಬ್ಲಮ್ ಇದ್ರೂ ಎಲ್ಲವನ್ನೂ ನೀಟಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ. ತಾನೂ ಬೆಳೆದು ತನ್ನವ್ರನ್ನೂ ಬೆಳೆಸುವಂಥ ಒಳ್ಳೆ ಮನಸ್ಸಿರುವಂಥ ಹುಡುಗ, ಚಿನ್ನನೇ ಹಾಕೊಳ್ದೇ ಇರುವಂಥ ಚಿನ್ನದಂಥ ಹುಡುಗ, ಮುತ್ತನಂಥ ಮಕ್ಕಳಿದ್ದಾರೆ. ನಂಗೆ ಅಷ್ಟೇ ಸಾಕು. ರಾಜೇಶ್, ನೀನು ಕಂಡ ಕನಸೆಲ್ಲ ನನಸಾಗಲಿ, ನಿನ್ನ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ. ನಿನ್ನ ಕಷ್ಟ ಸುಖದಲ್ಲಿ ಸದಾ ನಾನು ನಿನ್ನ ಜೊತೆ ಇರ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ, ಲವ್ ಯು. ಮಗನಿಗೆ ಕೊನೆ ಮಗ ರಾಜೇಶನಿಗೆ 40 ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತು ಅವನು ಮೈಸೂರಿನ ನಜರಾಬಾದಲ್ಲಿರುವ ನಾಗಮಾಸದಲ್ಲಿ ಜನನವಾಯಿತು. ಆ ದಿನವೇ ಅವನು ಭಾಳ ಚೆನ್ನಾಗಿ ಸುಂದರವಾಗಿ ಹುಟ್ಟಿ ಮತ್ತು ಚೆನ್ನಾಗಿ ಆರೋಗ್ಯವಾಗಿದ್ದ. ಮತ್ತು ಅವನ ಮನೆಗೆ ಬಂದಾಗ ಒಂದು 6 ತಿಂಗಳಿಗೆ ಜನ ಏನಿದು ಹೆಸರೇನು ಕಟ್ಟಿದ್ದೀರಾ ಅನ್ನೋರು. ನಾವು ರಾಜೇಶ ಅಂತ ಹೇಳುವು. ಹಾಗೂ ಅಲ್ಲಿದ್ದ ಮಕ್ಕಳು ಹೆಣ್ಮಕ್ಳೆಲ್ಲ ಅವನು ಕಂಡ್ರೆ ಭಾಳ ಪ್ರೀತಿಯಿಂದ ರಾಜೇಶ ಅಂದರೆ ರಾಜೇಶಿಂದನೇ ಇದ್ದಾನೆ ಅಂತ ಹೇಳಿ ಅವನಿಗೆ ಭಾಳ ಪ್ರೀತಿ ಮಾಡೋರು. ಹಾಗೆ ಅವನೇನು ಮಾಡ್ದ, ಸ್ಕೂಲ್ ಸೇರಿದಾಗ ಸ್ಕೂಲಲ್ಲೂ ಅಷ್ಟೇ ರ್ಯಾಂಕ್ ಬರುವ, ಏನು ಗುಡ್ಡು ವೆರಿ ಗುಡ್ಡು ಈ ಥರ 3 ಸ್ಟಾರ್ ಎಲ್ಲ ಬರುವ. ನಾವು ಏನೋ ಇರ್ಬೋದು ಅಂದ್ಬಿಟ್ಟು ಸುಮ್ಮನೆ ಇದು ಮಾಡ್ಬೋದು. ನೋಡಿದ್ರೆ ಭಾಳ ಚೆನ್ನಾಗಿ ಓದ್ತಾ ಇದ್ದಾನೆ. ಇದು ಟೆರಿಷನ್ ಕಾನ್ವೆಂಟು. ಆಮೇಲಿಂದ 10th ಎಕ್ಸಾಮಲ್ಲಿ ಇವನು ಕನ್ನಡದಲ್ಲೇ 125 124 ತೆಗೆದ. ಅವತ್ತೇ ನಮ್ಮ ಕ್ವಾರ್ಟರ್ಸಲ್ಲಿ ನಮ್ಮ ಸಾಹೇಬರುಗಳು ಕರೆಸಿ ಚೆಕ್ ಕೊಟ್ಟು ಸನ್ಮಾನ ಮಾಡೋದು. ಅಂದರೆ ಎಲ್ಲ ಅವನಿಗೆ ರ್ಯಾಂಕೆಲ್ಲ ಇದ್ದ ಬಿಡಿ, ಅದೊಂದೇ ಅಲ್ಲ, 100 ಇದ್ದು. 1-2-3 ಬಿಟ್ಟರೆ 1-2 ಪಾಯಿಂಟ್ ಕಡಿಮೆ ಇತ್ತು ಅಷ್ಟೇ. ಅವೆಲ್ಲ ನನಗೆ ಅನ್ನಿಸ್ತು, ನನ್ನ ಮಗ ಏನಾದ್ರು ಒಂದು ಸಾಧಿಸ್ತಾನೆ ಅಂತ. ಮತ್ತು ಏನಪ್ಪ ಮಾಡ್ತೀಯ ಅಂದರೆ, ಡ್ಯಾಡಿ ನನಗೆ ಕಂಪ್ಯೂಟರ್ ಸೈನ್ಸೇ ಬೇಕು ಅಂದ. ಬೇಡ ಕಣಪ್ಪ ಅಂದೆ. ಇಲ್ಲ ಕೊಡಲೇಬೇಕು ಅಂದ. ಏನೋ ಮಾಡೋದು ಅಂದ್ಬಿಟ್ಟು, ಆಗ ಗೊತ್ತಲ್ವ ನಮ್ಮ ಪೊಲೀಸಲ್ಲಿ ಏನೋ ಅಡ್ಜಸ್ಟ್ ಮಾಡಿ ಆಯ್ತು ನಡಿಯಪ್ಪ ಅಂದ್ಬಿಟ್ಟು ಅಲ್ಲಿ ಸೇರಿಸ್ದೆ. ಅಲ್ಲೇನು ಕಂಪ್ಯೂಟ್ರ್ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಬೆಳಗ್ಗೆನೇ ಅಲ್ಲಿ ಕ್ಲಾಸ್ಗೆ ಹೋಗ್ಬೇಕು. ಇವನೇನು ಮಾಡ್ದ, ಬೆಳಗ್ಗೆನೇ ಎದ್ದು ಹೋಗೋ ಪಾಪ. ಯಾರು ಹಂಗೆ ಮಾಡೋದಿಲ್ಲ ಬಿಡಿ. ಬೆಳಿಗ್ಗೆ ಎದ್ದು ಶಿಸ್ತಲ್ಲಿ ಹೋಗಿ ಬಸ್ ಹಿಡಿದು ಅಲ್ಲೋಗಿ ಕಾಲೇಜ್ಗೆ ಹೋಗಿ ಕ್ಲಾಸ್ ಮುಗಿಸ್ಕೊಂಡು ಬರುವ. ಹೀಗೆ ಮಾಡ್ತಾ ಅವರು ಕಾಲೇಜಲ್ಲಿ ಒಂದು ದಿವಸ ಏನಾಯಿತು, ಏನೋ ಒಂದು ಫಂಕ್ಷನ್ನು ಫ್ಯಾನ್ಸಿ ಇಟ್ಟರು. ಆವಾಗ ಇವನೇನು ಮಾಡ್ದ, ಫ್ಯಾನ್ಸಿ ಡ್ರೆಸ್ ಬೇಕಲ್ಲ ಡ್ಯಾಡಿ ಅಂತ. ಅದು ತಗೊಳ್ಳೋ ಇದು ತಗೊಳ್ಳೋ ಅಂದರೆ ಎಲ್ಲ ನೋಡಿದ್ರು 10,000 15,000 ಹಿಂಗೆ ಹೇಳ್ತಾರೆ. ನಮ್ಮ ಫ್ರೆಂಡ್ ತಂದರೆ ಅವ್ರು ತಂದರೆ ಅದಷ್ಟೇ. ನನಗೇನೋ ಅವತ್ತು ಹಿಂಸೆ ಮಾಡಿಲ್ಲ, ಏನಪ್ಪ ಮಾಡೋದು, 10,000 ಇಲ್ವಲ್ಲ ಅಂತೆ. ಸುಮ್ಮನೆ ಮನಸ್ಸು ಬೇಜಾರಾಗಿ ಸಮಾಧಾನ ಮನೇಲಿ ಮಲ್ಕೊಂಡ. ಆಮೇಲಿಂದ ನಾನು ಹೇಳಿದೆ, ಮಗ ಈ ಥರ ನೀನು ವೀರಪ್ಪನ ಡ್ಯೂಟಿ ಮಿಲ್ಟ್ರಿ ಡ್ರೆಸ್ ಕೊಟ್ಟಿದ್ದಾರೆ, ಅಲ್ಲೊಂದು ನನ್ನ ಮೊಮ್ಮಗನಿಗೆ ಒಂದು ಗನ್ ತಂದಿದೆ, AK-47 ದೊಡ್ಡದು, ಅದು ತಗೊಂಡು ಮೀಸೆ ಗೀಸೆ ಕಟ್ಕೊಂಡು ಹೋಗೋವನು. ಹೌದು ಡ್ಯಾಡಿ ಅದು ಒಳ್ಳೆ ಸೂಪರ್ ಅಂದ್ಬಿಟ್ಟು ಏನು ಮಾಡ್ದ, ತಗೊಂಡದ್ದೆ. ಬೆಳಿಗ್ಗೆ ಹೋಗಿ ಅಲ್ಲಿ ಸ್ಟಾರ್ಟ್ ಆಯ್ತಂತೆ ಅವ್ರದ್ದು ಒಂದು ಮಿನಿ ಡ್ರಾಮಾ ಥರ, ಅದೇ ಮಾಮೂಲಿ ಸಾಮಾಜಿಕ ಡ್ರಾಮಾ. ಅದರಲ್ಲಿ ಏನು 1-2 ಸೀನ್ಸ್ ಆದಮೇಲೆ ಇವನು ಬಂದಂತ ಮೀಸೆ ಬಿಟ್ಕೊಂಡು ಆಹಾ ಓಹೋ ಅಂದ್ಕೊಂಡು, ಏನು ಹುಡುಗರು ಹುಡುಗಿರು
ಆಗ ವೀರಪ್ಪಂದು ಇವನಿಗೆಲ್ಲ ಎಲ್ಲ ಅರ್ಥ ಆಗಿತ್ತು, ಯಾರು ಅರ್ಜುನ ಅಂದ್ರೇನು, ಯಾವ ಥರ ಡೆಡ್ ಬಾಡಿ ಬರ್ತದೆ, ಹೆಂಗೆ ಫೈರ್ ಮಾಡ್ತಾನೆ. ಒಂದು 7-8 ಹೇಳ್ಕೊಂಡು ಆ ಕಡೆ ಈ ಕಡೆ ಜಂಪ್ ಮಾಡಿಕೊಂಡು ಏನು ಇದು ಮಾಡೋದಂತೆ. ಏನೂ ಒಂಥರ ಖುಷಿ ಅಂದೆ, ಇಡೀ ಕಾಲೇಜಲ್ಲಿ ಆಗ್ತಿತ್ತಂತೆ. ಆಮೇಲೆ ಇದು ಅದೇ ಫಸ್ಟ್ ಪ್ರೈಜ್ ಬಂತಂತೆ. ಆವಾಗ ಖುಷಿ ಆದ. ಹಂಗೆ ನನ್ನ ಮಗ ಯಾವುದಕ್ಕೂ ಒಂದು ತೊಂದರೆ ಕೊಡ್ತಿರ್ಲಿಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಅವನು PUC ಇದು ಇಂಜಿನಿಯರ್ ಮುಗಿಸಿ ಮನೇಲೇ ಇದ್ದ 2-3 ವರ್ಷ. ಜನ ಅನ್ನೋರು ಏನು ಇಂಥ ನಮ್ಮ ಕ್ವಾರ್ಟರ್ಸ್ಗೆ ನಂಬರ್ 1 ಇವರು, ಓದಿದ್ರೆ ರಾಜೇಶ್ನಂಗೆ ಓದಬೇಕು ಅಂತ ಹೇಳೋರು. ಆದರೆ ಇವನು ಇಂಜಿನಿಯರ್ ಮುಗಿಸಿ ಅಲ್ಲೇ ಅವನಲ್ಲ, ಏನು ಕತೆ ಅಂತ ಅವನು ಒಂಥರ ಡೌಟಾಗಿ ಕೇಳೋರು. ಇವನು ಆಸೆ ಏನು, ಏನಾರು KS ಮಾಡಬೇಕು, IS ಮಾಡಬೇಕು ಅಂತ ಪಾಪ ಭಾಳ ಒದ್ದಾಡುವ. ಆಮೇಲೆ ಲಾಸ್ಟ್ಗೆ ಅವನಿಗೆ ನನಗೂ ಸಹ ಟಚ್ ಕೊಡ್ತಿರ್ಲಿಲ್ಲ. ಅವ್ನ ಫ್ರೆಂಡ್ಗಳು ಕೆಲವೆಲ್ಲ KS ಕಟ್ಟೋರು IS ಕಟ್ಟೋರು, ಅವ್ರ ಜೊತೆ ಓಡಾಡ್ಕೊಂಡೇ ಇದ್ದ. ಆಮೇಲೆ ಯೋಚನೆ ಮಾಡಿದೆ. ಒಂದು ದಿವಸ ಅಲ್ಲಿ ಟೈಗರ್ ಅಶೋಕ್ ಕುಮಾರ್ ಅಂದ್ಬಿಟ್ಟು PTC ಒಳಗೆ ಇನ್ಚಾರ್ಜು, ಅವ್ರಿಗೆ ಹೋಗಿ ಹೇಳಿದೆ, ಸರ್ ಈ ಥರ ಅಯ್ಯೋ ನಮ್ಮ ಪೊಲೀಸ್ ನಮ್ಮ ಮಕ್ಕಳು ಆಗ್ಬಿಟ್ಟು ಇದೇ ಗ್ರೌಂಡಿಗೆ ಬರಲಿಯಪ್ಪ ದೇವ್ರ ದಯಿಂದ ಅಂದ್ಬಿಟ್ಟು ಅಲ್ಲಿ ಜೆರಾಕ್ಸ್ ಎಲ್ಲ ಇಷ್ಟೊಂದು ಕೊಡಿಸ್ತಾ ಅಲ್ಲಿ ಕೊಟ್ಟು ಸ್ವೀಟ್ ಕೊಟ್ಟು ಕೇಸರಿ ಭಾತ ಕೊಟ್ಟು ಕಳಿಸಿದ್ದಾರೆ. ಅದನ್ನೆಲ್ಲ ಸ್ಟಡಿ ಮಾಡಿ ಪುನಃ ಒಬ್ಬರು ಇನ್ಸ್ಪೆಕ್ಟ್ರು ನಾ ಟ್ರೈನಿಂಗ್ ಹೋಗಿದ್ದಾಗ ಅದು ಇಯರ್ಲಿ ಒಂದು ಟ್ರೈನಿಂಗ್ ಕೊಡ್ತಾರೆ. ಅಲ್ಲಿ ಹೇಳಿದ್ರು, ಈ ಥರ ಯಾರೋ ಮಕ್ಕಳು KS IS IPSನವ್ರು ಇದ್ರು ಹೇಳಿ, ನಾನು ಅಲ್ಲಿ ಟ್ರೈನಿಂಗ್ ಕೊಡ್ತೀನಪ್ಪ ಅಂತ. ಕೊಟ್ಟು ಒಂದು ಅಡ್ರೆಸ್ ತಂದೆ, ನಮ್ಮ ಮಗ ಲೋಕಾದ್ದಂತ. ಅಲ್ಲಿಗೂ ಸಹ ಎದ್ದೋಗವ್ ನೋಡ್ರಿ, ಬೆಂಗಳೂರು ಟು ಮೈಸೂರು ಟ್ರಾವೆಲ್ ಮಾಡಿ. ಅವರು ಮೈಸೂರು ಇಂಜಿನಿಯರ್ ಅಂತ ಖುಷಿ ಬಿಡೋರಂತೆ. ಏನಪ್ಪ ಅಲ್ಲಿಂದ ಬಂದು ಇಲ್ಲಿವರೆಗೂ ನೀನು ಈ ಥರ ಮಾಡ್ತಾ ಇದೀಯಾ ಅಂತ. ಅಷ್ಟು ಛಲವಾದಿ ನನ್ನ ಮಗ, ಅಷ್ಟು ಒಂದು ಯೋಚನೆ ಇತ್ತು ಅವ್ನಿಗೆ ಏನಾದ್ರು ಒಂದು ಮಾಡಬೇಕು ಅಂತ. ಹಂಗೆ ಎಕ್ಸಾಮ್ಗಳು ಮಾಡೋದು, ಹುಬ್ಳಿಯಿಂದ ಬುಕ್ ತರಿಸ್ಕೊಳ್ಳೋದು, ಈ ಥರ ಎಲ್ಲ ಮಾಡಿ ಲಾಸ್ಟ್ ಕೇಸ್ ಆಗಿ ನಮ್ಮ ಪೊಲೀಸಲ್ಲೇ ಅವತ್ತು 5 ಫೋರ್ಸ್ ಹುಡುಗರು ಟ್ರೈನಿಂಗ್ ಮಾಡ್ತಾ ಇರೋ 100 ಜನ. ಅವ್ರನ್ನ ಕರೆಸಿ ನಮ್ಮ ಹುಡುಗರು, ನಂದು ನನ್ನ ಮಗ ಇನ್ನೊಬ್ಬ ಇನ್ಸ್ಪೆಕ್ಟರ್ ಎಲ್ಲ ಸರ್ಕಲ್ಲೆಲ್ಲ ಬ್ಯಾನರ್ಸ್ ಹಾಕಿ ಅವತ್ತೆಲ್ಲ ದೊಡ್ಡ ಫಂಕ್ಷನ್ ಇಟ್ಟರು. ಎಲ್ಲ ಡ್ಯಾನ್ಸು ಆ ಮಕ್ಕಳೆಲ್ಲ. ಆಮೇಲೆ SP ಭಾಷಣ ಮಾಡ್ಬೇಕಾದ್ರೆ ಹೇಳಿದ್ರು, ಈ ಮೈಸೂರು ಜಿಲ್ಲೆ ಒಳಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ KS ಇಲ್ಲಿವರೆಗೂ ಯಾರೂ ಆಗಿಲ್ಲಪ್ಪ, ನಿನ್ನ ಮಗನೇ ಕೊಟ್ಟು ಅಂತೇಳಿ ನಮಗೂ ಅಲ್ಲಿ ಕರೆಸಿ ಸ್ಟೇಜ್ ಮೇಲೆ ಹಾರ ತುರ ಎಲ್ಲ ಹಾಕಿದ್ರು. ನನಗೇನು ಇಷ್ಟ ಇಲ್ಲ, ಫ್ಯಾಮಿಲಿ ಇಲ್ವಲ್ಲ, ಹಂಗೂ ನಮ್ಮ ಸೊಸೆ ಮಕ್ಕಳೆಲ್ಲ ಅಲ್ಲೂ ಅವ್ರಿಗೂ ಎಲ್ಲ ಕೊಟ್ಟರು. ಭಾರಿ ಖುಷಿ ಆಯಿತು. ಆಮೇಲೆ ಲಾಸ್ಟ್ಗೆ ನನ್ನ ಮಗನಿಗೆ ಹೇಳಿದೆ, ಏನಪ್ಪ ನಿನ್ನೂ ಭಾಷಣ ಕರೀತಾರೆ, ಏನೋ ಮಾಡಿದೆ, ಇಡ್ಡಾಡಿ ಒಂದು ಕೇಸ್ ಮಾಡಿದವ್ರೆ ಭಾಷಣ ಮಾಡೋಕ್ಕಾಗಲ್ದ ಅಂತ 2 ಲೈನ್ ಮಾತಾಡ್ದ. ನೋಡಿ ಎಲ್ಲರಿಗೂ ನಮಸ್ಕಾರ, ನಾನು ಬಂದಿರೋದು ಇದೇನು ಒಂದು ಇದಕ್ಕಲ್ಲ, ನಮ್ಮ ಅಣ್ಣ ತಮ್ಮದಿರ ಮಕ್ಕಳು, ನಮ್ಮ ಬಡಪೇದ ಮಕ್ಕಳು ನನ್ನ ಥರನೇ ಮುಂದೆ ಬರಲಿ ಅಂತ ನಾನು ಒಂದು ಧೈರ್ಯವಾಗಿ ಸ್ಟೇಜ್ ಮೇಲೆ ಬಂದಿದ್ದೀನಿ. ಏನಪ್ಪ ಅಂದರೆ ಏನೂ ಇಲ್ಲ, ನೀವು ಮನಸ್ಸು ಮಾಡಿದ್ರೆ ಯಾರೇ ಝೂನಲ್ಲಿ ಇಷ್ಟು ದಪ್ಪ ಹಗ್ಗದಲ್ಲಿ ಕಟ್ಟಿರ್ತಾರೆ ಗೊತ್ತಾ, ಅದು ಸುಮ್ಮನೆ ಇದೇ ದೊಡ್ಡದು ಒಂದು ನಿಂತಿರುತ್ತೆ. ಅದು ಮನ್ಸು ಮಾಡಿದ್ರೆ ಇಷ್ಟು ದಪ್ಪ ಹಗ್ಗ ಕಿತ್ತಾಗುತ್ತೆ. ಹಾಗೆ ನೀವು ಮನ್ಸು ಮಾಡಿದ್ರೆ IPS KS IS ಎಲ್ಲ ಮಾಡ್ಬೋದು. ಅದಕ್ಕೆ ದಯವಿಟ್ಟು ನೀವು ಅದಕ್ಕೆ ಪ್ರೋಸೆಸ್ ಮಾಡಿ ನಮ್ಮಂತ ಬನ್ನಿ ಅಂತ ಹೇಳಿ ಪಾಪ ಎಲ್ಲರಿಗೂ ಖುಷಿ ಮಾಡಿದ್ರು. ಆಗ ಆಫೀಸರ್ ಎಲ್ಲ ತುಂಬ ಸಂತೋಷ ಬಿದ್ದರು. ಹೀಗೆ ಮತ್ತೆ ಇವನು ಕೆಲಸ ಆದಮೇಲೆ KS ಆದಮೇಲೆ ಇವನಿಗೆ ಎಲ್ಲೆಲ್ಲೋ ಜಿಲ್ಲೆಗಳಿಗೆ ಹಾಕಿದ್ರು. ಎಲ್ಲ ಕಡೆನೂ ಒಳ್ಳೆ ಶಿಸ್ತಿನ ಕೆಲಸ ಮಾಡ್ದ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇವನಿಗೆ ಲಾಸ್ಟ್ಗೆ ಒಂದು CM ಪದಕ ಕೊಟ್ಟರು. ಏನು ವಿಧಾನಸೌಧಕ್ಕೆ ಕರೆಸಿ ಅತ್ಯಧಿಕ ನೀನು ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡಿರೋದು ಕರ್ನಾಟಕದಲ್ಲಿ ನಂಬರ್ 1 ಇದೆಯಾ ಅಂದ್ಬಿಟ್ಟು. ಅವ್ನಿಗೇನು ಗೊತ್ತೇ ಇಲ್ಲ. ಆಗ್ತಾನೆ ಮೆಸೇಜ್ ಬಂತು. ಆಗ ಅವ್ನ ಫ್ಯಾಮಿಲಿ ಮಕ್ಕಳು ಎಲ್ಲರನ್ನೂ ಕರ್ಕೋಗಿ ವಿಧಾನಸೌಧದಲ್ಲಿ ರಿವಾರ್ಡ್ ಎಲ್ಲ ಕೊಟ್ಟು ಇದು ಮಾಡಿ. ನನಗಂತೂ ಭಾಳ ಸಂತೋಷ ಆಯಿತು ಬಿಡಿ. ನಾವೆಲ್ಲ ಕನಸು ಕಾಣ್ತಿದ್ದು ಹಂಗೇನೆ, ನನ್ನ ಮಕ್ಕಳಿಗೆ ಆಗಬೇಕಲ್ಲ ಅಂತ. ಅದಕ್ಕೆ ಕನ್ಸ್ಕೊಂಡ್ರೆ ಆಗೋದಿಲ್ಲ, ಭಗವಂತನ ದಯ. ನಮ್ಮ ಹೆಂಗಸರು ಅನ್ನೋರು, ಇದೇನು ಹಿಂಗೆ ಮನೆ ಕಟ್ಟೋರು, ಇದೇನು ಹಿಂಗೆ ಕಾರೆಲ್ಲ ಹೋಯ್ತಾರೆ, ಮತ್ತು ಅಂಬ ಕಷ್ಟ ಬಿಡುವ, ಏನಾದ್ರು ನನ್ನ ಮಕ್ಕಳನ್ನ ಮಾಡುವ ಅಂತ. ಆದರೆ ಅವ್ರು ಇಲ್ಲ, ಅವ್ರ ಆಶೀರ್ವಾದದಿಂದ ಇವತ್ತು ಚೆನ್ನಾಗಿ ನನ್ನ ಮಗ ಒಂದು ಒಳ್ಳೆ ರೀತಿ ಬಾಳ್ತಾ ಇದ್ದಾನೆ. ರಾಜ ಅಂತ ಹೆಸರಿಟ್ಟಿದ್ನಲ್ಲ, ರಾಜನ ಥರನೇ ಏನೋ ಆ ದೇವರ ಆಶೀರ್ವಾದದಿಂದ ಬಾಳ್ತಾ ಇದ್ದಾನೆ. ಆದರೆ ದೇವರು ಅವನಿಗೆ ಆಯುಷ್ಯ ಆರೋಗ್ಯ ಕೊಟ್ಟು, ನಮ್ಮ ತಂದೆ ತಾಯಿ ಅಂದ್ರೆ ಭಾಳ ಪ್ರೀತಿ. ಏಕೆ ದೇವರಲ್ಲೂ ಅಷ್ಟೇ, ಒಂದು ದಿವಸ ಬಿಡದೆ ಅದು ಪೂಜೆ ಪುಸ್ತಕಕ್ಕೆ ಮನೆ ಬಿಟ್ಟು ಹೋಗೋದಿಲ್ಲ. ಇವತ್ತು ಮನೆ ಕಟ್ಟಿ ಇನ್ನೂ ಅರ್ಧಂಬರ್ಧ ಆಗಿಲ್ಲ. ತಂದೆ ತಾಯಿ ಫೋಟೋನ ಎಷ್ಟು ಕಲೆಕ್ಟ್ ಮಾಡಿ ತಂದು ನಮ್ಮ ಮನೇಲಿ ಹಾಕಿದ್ದಾನೆ ನೋಡಿ ಬಂದು ಬೇಕಾದ್ರೆ. ಅದೇ ಒಂದು ಸಂತೋಷ. ಯಾರೂ ಆ ಥರ ಮಾಡೋದಿಲ್ಲ. ಏನೋ ಅವನು ದೈವಭಕ್ತಿ, ದೇಶಭಕ್ತಿ ಎಲ್ಲ ತುಂಬಿದೆ ಅವನಿಗೆ. ಆ ಥರದಲ್ಲಿ ನನ್ನ ಮಗ ಒಳ್ಳೆ ಆಯುಷ್ಯ ಆರೋಗ್ಯ ಕೊಟ್ಟು ಅವನಿಗೆ ದೇವರು ನಿವೃತ್ತರಾಗಿ ಅವನ ಹೆಂಡತಿ ಮಕ್ಕಳ ಜೊತೆ ಎಲ್ಲರ ಜೊತೆ ಸಂತೋಷವಿರಲಿ ಅಂತ ಆ ಭಗವಂತನಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. Hello birthday boy, happy 40th.
ರಾಜೇಶ್, ಯು ಆರ್ ಟರ್ನಿಂಗ್ 40. ನಿಜವಾಗ್ಲೂ ಯು ಡೋಂಟ್ ಲುಕ್ ಲೈಕ್ ಒನ್. You have the energy, charm and cheerfulness of someone who is in their 20s. But what to do? Officially you're 40 now. Happy birthday, Rajesh. Honestly speaking, Rajesh, you are one of the best people I know. Always genuine, always caring, always supportive. ನೀವು ಯಾವ ಥರ ಇರ್ತೀರಾ ಅಂತಂದರೆ ಅದು ಏನೇ ವಿಷಯ ಇರಲಿ, ರಾಜೇಶಿಗೆ ಒಂದ್ಸರ್ತಿ ಕೇಳ್ಬಿಡೋಣ, ಗೊತ್ತಿರತ್ತೆ, ರಾಜೇಶಿಗೆ ಹೇಳ್ಬಿಡೋಣ, ಆಗುತ್ತೆ ಅಂತ ನಮಗೆ ಒಂದು ನಂಬಿಕೆ, ಧೈರ್ಯನ ನೀವು ಯಾವಾಗೂ ಕೊಟ್ಟಿದ್ದೀರಾ. ಆ್ಯಂಡ್ ನೀವು ಹೇಗೆ ಅಂದರೆ ಅದು ಏನೇ ವಿಷಯ ಇರಲಿ, ಆಗತ್ತೆ, ಯಾಕೆ ಮೇಡಮ್, ಏನು ತೊಂದರೆ ಇಲ್ಲ, ಆಗತ್ತೆ, ಮಾಡೋಣ, ನೋಡೋಣ ಅಂತ ಆಪ್ಟಿಮಿಸ್ಟಿಕ್ ಆಗಿ ಯಾವಾಗೂ ಇರ್ತೀರಾ, ಧೈರ್ಯ ತುಂಬ್ತೀರಾ. ಯು ಆರ್ ಲೈಕ್ ಅ ಟಾರ್ಚ್ ಬೇರರ್ ಆರ್ ಅನ್ ಎನರ್ಜಿ ಐಕನ್ ಆಫ್ ಅವರ್ ಗ್ಯಾಂಗ್. Thank you so much, Rajesh, for being there for us every single time. And thank you so much for listening to and even resolving our silliest of the doubts and worries, little problems. Thank you so much, Rajesh. ಭಗವಂತ ನಿಮಗೆ, ನಿಮ್ಮ ಕುಟುಂಬದವರಿಗೆ ಸದಾ ಸುಖ, ಸಂತೋಷ, ಆಯುಸ್ಸು, ಆರೋಗ್ಯ, ಸಂಪತ್ತು ಎಲ್ಲ ಕೊಟ್ಟು ಕಾಪಾಡಲಿ. ಆ್ಯಂಡ್ ನಿಮ್ಮ ಆಸೆ, ಆಕಾಂಕ್ಷೆಗಳು, ಇಷ್ಟಾರ್ಥಗಳು ಎಲ್ಲವೂ ನೆರವೇರಲಿ, ಹೆಚ್ಚಿನ ಯಶಸ್ಸು ನಿಮ್ಮದಾಗಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೋತೀನಿ. ಮತ್ತೊಮ್ಮೆ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ರಾಜೇಶ್. ಒಳ್ಳೇದಾಗಲಿ, ಎಂಜಾಯ್ ಮಾಡಿ, ಟೇಕ್ ಕೇರ್. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ, ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಹ್ಯಾಪಿ ಬರ್ಡೇ ರಾಜೇಶ್, ಹ್ಯಾಪಿ 40th. Happy birthday, Rajesh Mama. ಹಲೋ ಗೌಡ್ರೆ, ವಿಶಿಂಗ್ ಎ ವೆರಿ ಹ್ಯಾಪಿ 40th ಬರ್ತ್ಡೇ. ದೇವರು ನಿಮಗೆ ಆರೋಗ್ಯ, ಐಶ್ವರ್ಯ, ಸಂತೋಷ ಕೊಟ್ಟು ಸದಾಕಾಲ ಕಾಪಾಡಲಿ. ಥ್ಯಾಂಕ್ ಯು. Hello Rajesh sir, many happy returns of the day, and you are turning 40 this year, and once again congratulations for that. And for you 40 is just a number, and you will remain the same forever, young and happening Rajesh, that we know from our probationary days. And you are helping nature, always supporting friends, standing by their side in the times of hardships, makes you a special and a unique person and an awesome person that you are. Thanks sir, it's been great knowing you, and once again I wish a very happy birthday. Thank you. Happy birthday, Rajesh Uncle. Happy birthday, Rajesh Uncle. Hi, Papa. Happy birthday, Papa. You are my inspiration. Have good health. Once again, happy birthday, Papa. Love you. ಹಾಯ್ ಅಣ್ಣ, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. Hi Rajesh, wish you many more happy returns of the day. God bless you. Happy birthday, Rajesh Avre. Wish you a very happy 40th. Bye bye. Happy birthday, Rajesh Uncle. 40ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಬಣ್ಣ. Many more happy returns of the day, Rajesh. May God bless you with good health, happiness and success this year in abundance. I think ಈ ಫ್ರೆಂಡ್ಶಿಪ್ ಗ್ರೂಪ್ಗೆ ನೀವು ಒಂದು ಸ್ಟ್ರಾಂಗ್ ಪಿಲ್ಲರ್ ಆಗಿದ್ದೀರಾ. So thank you for always supporting and caring for all of us. Have a wonderful bond day. Thank you. Bye bye. Bye bye. ಹಾಯ್ ಅಣ್ಣ, ಹ್ಯಾಪಿ ಬರ್ಡೇ. ನಾನು ನಿಮ್ಮನ್ನ ನಿಮ್ಮ ಸಾಕಿಂತ ಮುಂಚೆಯಿಂದಲೂ ನೋಡ್ತಾ ಇದ್ದೀನಿ. ನೀವು ತುಂಬ ಕಷ್ಟಪಟ್ಟು ಓದಿರೋದನ್ನು ನಾನು ನೋಡಿದ್ದೀನಿ. ಲಾಸ್ಟ್ ಮೂಮೆಂಟ್ವರೆಗೂ ಗಿವ್ ಅಪ್ ಮಾಡದೆ ನಿಮ್ಮ ಜರ್ನಿನ ನೀವು ಸಕ್ಸಸ್ಫುಲ್ಲಾಗಿ ಮಾಡ್ಕೊಂಡಿರೋದನ್ನು ನೋಡಿದ್ದೀನಿ. ನೀವು KS ಆದ್ರೂ ಕೂಡ ತುಂಬ ಅದೇ ಇನೋಸೆನ್ಸಿನ ಮೇಂಟೈನ್ ಮಾಡ್ಕೊಂಡು ಬಂದಿರೋದನ್ನು ನೋಡಿದ್ದೀನಿ. ಸೊ ನೀವೀಗಿನ ಜನ್ರೇಷನ್ಗೆ ದೊಡ್ಡ ಇನ್ಸ್ಪಿರೇಷನ್ ಆಗಿದ್ದೀರಾ. ಸೊ ವಿಶ್ ಯು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಒನ್ಸ್ ಅಗೈನ್ ಹ್ಯಾಪಿ ಬರ್ಡೇ ಅಣ್ಣ. ಹಾಯ್ ರಾಜೇಶ್. ರಾಜೇಶ್ ಅಂದರೆ ಯಾವಾಗ್ಲೂ ಸಾಧ್ಯ ಇಲ್ಲ ಅನ್ನೋದೇ ಇಲ್ಲ.
ಸೊ ಹೇಳಿ ಮೇಡಮ್ ಏನಾಗಬೇಕು, ಯಾವಾಗ ಆಗಬೇಕು, ಹೇಗಾಗಬೇಕು ಅಂತ ಯಾವಾಗಲೂ ನಗುಮುಖದಿಂದ ಎಂಥ ಸಿಚುವೇಶನ್ ಬಂದ್ರೂ ಕೂಡ ನಗ್ತಾ ಅದನ್ನು ಸಾಲ್ವ್ ಮಾಡ್ತೀರಾ. ಸೊ ಐ ಥಿಂಕ್ ನಾವು ಈಗೊಂದು 10 ಇಯರ್ಸ್ ಆಗಿರ್ಬೋದು. ಇದರೊಳಗಡೆಗೆ ನಮ್ಮೆಲ್ಲ ಬ್ಯಾಚ್ ಮೇಟ್ಸಿಗೆ ಪರ್ಸ್ನಲ್ ಆಗಿ ಕನೆಕ್ಟ್ ಆಗಿರೋ ಒಂದು ಪರ್ಸನ್ ಆ್ಯಂಡ್ ಯಾವಾಗಲೂ ಎನಿ ಹೆಲ್ಪಿಗೆ ರೆಡಿ ಇರೋದು ಅಂದರೆ ರಾಜೇಶ್. ರಾಜೇಶ್, ಯು ಹ್ಯಾವ್ ಗಾಟ್ ಅ ವೆರಿ ಬ್ಯೂಟಿಫುಲ್ ಫ್ಯಾಮಿಲಿ ಆಲ್ಸೋ. ಆರಾಮಾಗಿ ಹೀಗೆ ಖುಷಿಯಾಗಿ ಇರಿ. Happy birthday, Rajesh. All the very best. Happy birthday, Papa. We love you forever. This stands for you. Happy birthday, Papa. Love you. Happy birthday, Papa. We love you forever. This is for you. This is for you. Hi Rajesh, happy birthday. ದೇವರು ನಿನಗೆ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಖುಷಿಯಾಗಿ ಚೆನ್ನಾಗಿಟ್ಟಿರಲಿ. ಅದೇ ನನ್ನ ಹಾರೈಕೆ ಈ ಹುಟ್ಟುಹಬ್ಬಕ್ಕೆ. ನನ್ನ ನಿನ್ನ ಪರಿಚಯ ಅಥವಾ ಸ್ನೇಹಕ್ಕೆ 22 ವರ್ಷ. ನಾನು ನಿನ್ನೆಲ್ಲ ಅಬ್ಸರ್ವ್ ಮಾಡಿರೋದೇನೆಂದರೆ ನಿನಗೆ ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇದೆ. ನೀನಿರೋ ಜಾಗನ ನೀನು ನಗಾಡ್ಕೊಂಡು ಸುತ್ತಮುತ್ತದನ್ನು ನಗಾಡಿಸ್ಕೊಂಡು ಖುಷಿಯಾಗಿರ್ತೀಯ. ಹಾಗೆ ಇರು. ರಾಜೇಶ 20 ವರ್ಷ ಹಿಂದೆ ಮತ್ತು ಇವತ್ತಿಗೆ ಇಟ್ಸ್ ಎ ಲಾಂಗ್ ಜರ್ನಿ. ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ನಾನು ನೋಡಿದ್ದೀನಿ. ಕಾಲೇಜ್ ಡೇಸಲ್ಲಿ ಏನೋ ಟೆಕ್ಸ್ಟ್ ಬುಕ್ಸ್ಗಳನ್ನ ಮಾರಿ ಬಿರಿಯಾನಿ ತಿನ್ನೋ ಸ್ಟೇಜಿಂದ ಹಿಡಿದು ಇವತ್ತು ಯಾವುದೇ ಹೋಟ್ಲು ಯಾವುದೇ ಜಾಗದಲ್ಲಿ ಏನು ಬೇಕು ಅದನ್ನು ತಿನ್ನುವಂಥ ಸ್ಟೇಜ್ ತನಕ ರೀಚ್ ಆಗಿದೆಯಾ. ಆ್ಯಂಡ್ ಐ ಥಿಂಕ್ ದಟ್ಸ್ ಕ್ವೈಟ್ ಅನ್ ಅಚೀವ್ಮೆಂಟ್. ಐ ನೋ ಇಟ್ಸ್ ಒಂದು ಸಿಂಪಲ್ ಅಥವಾ ಒಂದು ಫನ್ನಿ ಎಕ್ಸಾಂಪಲ್ ತಗೊಂಡಿದ್ದೆ, ಬಟ್ ದಟ್ ಜರ್ನಿ ಇಟ್ಸ್ ಅ ವೆರಿ ಲಾಂಗ್ ಜರ್ನಿ. ಕಾಲೇಜ್ ಡೇಸ್ ಇದ್ದರೂ ನೀನು ತುಂಬ ಸ್ಪೋರ್ಟಿವ್. ಐ ಥಿಂಕ್ ನಾನು ಈಗಲೂ ನಾಪ್ಕೊಂಡು ಐ ಥಿಂಕ್ ಒಂದ್ಸಲ ಮ್ಯಾಥ್ಸ್ ಕ್ಲಾಸ್ಗೆ ಶಂಕರ್ ನಾಯ್ಕ್ ಸ್ಟೈಲಲ್ಲಿ ಬಂದಿದೆ ಅನಿಸುತ್ತೆ. ಮೋಸ್ಟ್ಲಿ 3rd ಸೆಮ್ ಆರ್ 4th ಸೆಮ್, ಐ ರಿಮೆಂಬರ್. ಆ ಥರ ತುಂಬ ಮೂಮೆಂಟ್ಸ್ಗಳಿದೆ. ಏನು ಅಂದರೆ ಅವತ್ತಿಗೂ ಇವತ್ತಿಗೂ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಏನು ಚೇಂಜ್ ಆಗಿರ್ಬೋದು, ಬಟ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ನನಗೆ ಏನು ಹಾಗೆ ಇದೆಯಾ ಅನಿಸುತ್ತೆ. ಹಾಗೆ ಇರು, ಖುಷಿಯಾಗಿರು. ದೇವರು ಒಳ್ಳೇದು ಮಾಡಲಿ. ಬಾಯ್. Happy birthday, Rajesh. Happy 40. ವೆಲ್ಕಮ್ ಟು ಕ್ಲಬ್ 40. ರಾಜೇಶ್ಗೆ ಏನು ಇಂಟ್ರೊಡಕ್ಷನ್ ಬೇಕಾಗಿಲ್ಲ ಅನಿಸುತ್ತೆ. ಆದರೂ ನಾನು ಕೊಂಡಂತೆ ರಾಜೇಶ್ ಈಸ್ ವೆರಿ ರೆಸ್ಪಾನ್ಸಿಬಲ್ ಪರ್ಸನ್. ರಾಜೇಶ್ ಈಸ್ ವೆರಿ ಆಂಬಿಷಿಯಸ್. Rajesh is very jovial, is very joyful. Rajesh is always energetic and a good entertainer. Rajesh is a very sincere and always supportive. Rajesh is so humble person. So you are Rajesh, you are not 40, you are 22 with 18% or 18 years of experience. Cheers to 40 fabulous years. ಹುಟ್ಟು ಹಬ್ಬದ ಶುಭಾಶಯಗಳು. Happy birthday. Happy birthday, Rajesh sir. Wish you a great one. Hi sir. Wish you happy birthday, Rajesh sir. 40ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮಗ. 23 ವರ್ಷದಿಂದ ನಾವೆಲ್ಲರೂ ಜೊತೆಲಿದ್ದೀವಿ. ಹೀಗೆ ಮುಂದೆನೂ ಅಟ್ಲೀಸ್ಟ್ ಒಂದು 40 ವರ್ಷ ಇರಬೇಕು ಅನ್ನೋ ಆಸೆ ನಂದು. ಇರ್ತೀವಿ ಅನ್ನೋ ನಂಬಿಕೆ ಕೂಡ ಇದೆ. ಶ್ರುತಿ ನಿನ್ನ ಬಗ್ಗೆ ಏನಾದರೂ ಮಾತಾಡಬೇಕು ಅಂತ ಹೇಳಿದ್ದು, ಬಟ್ ನಾವೇನೇನು ಮಾತಾಡಬೇಕು ಎಲ್ಲ ಥರ ಪಾಂಡಿಚೇರಿ ವೀಡಿಯೋಸಲ್ಲಿ ಮಾತಾಡಿದ್ದೀವಿ, ದ ಅನ್ಫಿಲ್ಟರ್ಡ್ ವರ್ಷನ್ಸ್. ಅದು ಹಾಗೆ ಇರಲಿ. ಬಟ್ ಇಲ್ಲಿಗೆ ನಿಂದು ರಿಲೇಷನ್ಶಿಪ್ ಎಲ್ಲಿಂದ ಇಲ್ಲಿವರೆಗೂ ಬಂದಿದೆ ಅಂತ ಹೇಳೋದಕ್ಕೆ ಒಂದು ಲೈನಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಯಾವುದೋ ಮದುವೆ ಕದ್ದು ಮುಚ್ಚಿ ಹೋಗಿ ಫ್ರೀಯಾಗಿ ಊಟ ಮಾಡ್ಕೊಬರ್ತಿದ್ದರಿಂದ ಶುರುವಾಗಿ ಇವತ್ತು ಯಾವ ಹೋಟ್ಲಾದ್ರೇನು ಎದೆ ತಟ್ಕೊಂಡು ರಾಜಾರೋಷ್ ಹೋಗಿ ಅದೇ ಫ್ರೀಯಾಗಿ ಊಟ ಮಾಡ್ಕೊಬರೋವ್ರಿಗೂ ಬಂದು ನಿಂತಿದೆ. ಅದು ಹಾಗೆ ಇರಲಿ, ಇನ್ನೂ ಬೆಳೀಲಿ ಅಂತ ಆಸೆ. ಮತ್ತು ಇನ್ನೊಂದು ನನ್ನ ತಲೆ ಬಂದಿದ್ದೇನೆಂದರೆ,
ನಮ್ಮ ಹುಡುಗರಲ್ಲಿ ನಂದು ಅಟ್ಲೀಸ್ಟ್ ನಂದು ಎಲ್ಲರ ಜೊತೆಗೂ ಏನಾದರೂ ಒಂದು ಜಗಳ ಆಗಿ ಮನಸ್ತಾಪ ಆಗಿ ಎಲ್ಲ ಸರಿ ಹೋಗಿದೆ. ಬಟ್ ಈ 23 ವರ್ಷದಲ್ಲಿ ನಂದು ನಿಂದು ಮಧ್ಯೆ ಇದುವರೆಗೂ ಯಾವತ್ತೂ ಯಾವುದೇ ಥರ ಜಗಳ ಆಗಲಿ ಅಥವಾ ಮನಸ್ತಾಪಗಳಾಗಿರಲಿ ಆಗಿಲ್ಲ, ವಿಚ್ ಈಸ್ ವೆರಿ ರೇರ್ ಅಂತ ನನಗನ್ಸುತ್ತೆ. ಇಷ್ಟು ವರ್ಷದಲ್ಲೂ ನಾವೇನೂ ಜಗಳ ಆಡದೇ ಇರೋದು ವಿಚ್ ಈಸ್ ಕ್ವೈಟ್ ರೇರ್ ಆ್ಯಂಡ್ ಫಾರ್ಚುನೇಟ್. ಅದು ಬಿಟ್ಟು ಇನ್ನೊಂದು, ನೀನು ಆ್ಯಸ್ ಅನ್ ಇಂಡಿವಿಜುವಲ್ ಸೂಪರಾಗಿ ಬೆಳೀತಾ ಇದೆಯಾ, ನೀ ಹೀಗೆ ಬೆಳಿಬೇಕು ಅನ್ನೋ ಆಸೆ ನಮ್ಮದೆಲ್ಲದು. ಬಟ್ ನೀ ಎಷ್ಟು ಮೇಲೋದಷ್ಟು ನಿನಗೆ ತಳ್ಳ ಜನನೂ ಸಿಗ್ತಾರೆ, ಎಡು ಬಿದ್ದರೆ ಆಗ ಡ್ಯಾಮೇಜು ಜಾಸ್ತಿ ಇರುತ್ತೆ. ಸೊ ನಾವು ಎಲ್ಲರನ್ನೂ, ನಾನೊಬ್ಬ ಅಂತ ನಾವೆಲ್ಲರೂ ಕೇಳ್ಕೊಳ್ಳೋದು ಏನಂತಂದರೆ, ನೀನು ಎಷ್ಟೇ ಮೇಲೋಗಲಿ, ಯಾರೇ ಏನೇ ತಳ್ಳಿ, ಅದು ಪುನಃ ಎದ್ದು ನಿಂತ್ಕೊಳ್ಳೋಂಥ ಶಕ್ತಿ ಮತ್ತು ಅಷ್ಟು ಮೇಲೋದ್ಮೇಲೆ ಹೇಗೆ ನಡ್ಕೋಬೇಕು ಅನ್ನೋ ಅರಿವು ನಿನಗೆ ದೇವ್ರು ಕೊಡಲಿ ಅನ್ನೋದೇ ನಮ್ಮ ಆಸೆ. ಡನ್. ಹ್ಯಾಪಿ ಬರ್ತ್ಡೇ ರಾಜೇಶ್, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಎಲ್ಲ ವರ್ಷ ನಮಗೆ ಇಷ್ಟೊಂದು ಟ್ರಿಪ್ಸ್ ಎಲ್ಲ ಪ್ಲಾನ್ ಮಾಡ್ತೀರಾ, ನಮ್ಮ ಹ್ಯಾಪಿನೆಸ್ ಎಲ್ಲ ನಿಮ್ಮ ಮೇಲೇ ಡಿಪೆಂಡೆಂಟ್ ಇದೆ. ಎಲ್ಲ ವರ್ಷ ಇದೇ ಥರ ಇರಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ತ್ಡೇ ಗಾಡ್ ಫಾದರ್. Wish you many more happy returns of the day, Rajesh Aure. Hi, about 2-3 years ago ನಾವಿಬ್ಬರು ಮೀಟ್ ಮಾಡಿದ್ದು ಒಂದು ಪ್ಯೂರ್ ಪ್ರೊಫೆಷ್ನಲ್ ಪೋಡಿಯಮಲ್ಲಿ. ಇಟ್ ವಾಸ್ ಇನ್ ಅ ಪ್ಯೂರ್ಲಿ ಪ್ರೊಫೆಷ್ನಲ್ ಕಾಂಟೆಕ್ಸ್ಟ್. ಬಟ್ ಐ ನೆವರ್ ಎಕ್ಸ್ಪೆಕ್ಟೆಡ್ ನಮ್ಮಿಬ್ಬರ ಮಧ್ಯೆ ಇಷ್ಟು ಒಳ್ಳೆ ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ. ದ ಮೋಸ್ಟ್ ಸ್ಪೆಷಲ್ ಥಿಂಗ್ ಆ್ಯಂಡ್ ದ ಮೋಸ್ಟ್ ಯುನೀಕ್ ಥಿಂಗ್ ಅಬೌಟ್ ಕಮಿಂಗ್ ಟು ಯುವರ್ ರೂಮ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಫಾರ್ ಎವ್ರಿ ಕೇಸಸ್, ನಿಮ್ಮ ಜೊತೆ ಇಷ್ಟು ಕೇಸ್ ಮಾಡಿದ್ಮೇಲೆ ವಿತೌಟ್ ಅನ್ ಐಔಟ್ ಆಫ್ ಡೌಟ್ ನಾನು ಹೇಳ್ಬೋದು ಅಂತಂದರೆ, ಪ್ರತಿ ಕೇಸಲ್ಲೂ ನಿಮ್ಮ ಹತ್ರ ಬರುವಾಗ ಐ ಅಂಡರ್ಸ್ಟೂಡ್ ಒನ್ಸ್ ಎ ಕಮಿಟ್ಮೆಂಟ್ ಇಸ್ ಗಿವನ್ ಫ್ರಮ್ ಯರ್ ಸೈಡ್, ಇದು ಈ ಥರ ಆಗುತ್ತೆ, ಈ ಡೈರೆಕ್ಷನಲ್ಲಿ ಹೋಗುತ್ತೆ ಅಂತ. ದೇರ್ ಇಸ್ ನೆವರ್ ಎ ಡಿವಿಯೇಷನ್. ಅಷ್ಟು ಎಕ್ಸ್ಟೆಂಟ್ ಆಫ್ ಕ್ಲಾರಿಟಿ, ಪ್ರಾಕ್ಟಿಕ್ಯಾಲಿಟಿ ನನಗೆ ಐ ಥಿಂಕ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್ ಓನ್ಲಿ ಇನ್ ಯರ್ ರೂಮ್ ಸರ್. ಎರಡನೇದು, ಬಿಯಾಂಡ್ ಡೆಪ್ಯೂಟಿ ಕಮಿಷನರ್, ಬಿಯಾಂಡ್ ಬೀಯಿಂಗ್ ಅ ಪ್ರೊಫೆಷನಲ್ ಆರ್ ಬಿಯಾಂಡ್ ಬೀಯಿಂಗ್ ಎ ಗವರ್ನಮೆಂಟ್ ಆಫೀಸರ್, ವಾಟ್ ಇಸ್ ಸೋ ಸ್ಪೆಷಲ್ ಅಬೌಟ್ ಯು ಇಸ್ ಯು ಟೇಕ್ ಕೇರ್ ಆಫ್ ಎವ್ರಿಬಡಿ ಅರೌಂಡ್ ಯು. ನಿಮ್ಮ ಸ್ಟಾಫ್ ಇರ್ಬೋದು, ಅಥವಾ ಕ್ಲೈಂಟ್ಸ್ ಇರ್ಬೋದು, ಅಥವಾ ಪ್ರೊಫೆಷನಲ್ಸ್ ಇರ್ಬೋದು. ದಟ್ ಮ್ಯೂಚುವಲ್ ರೆಸ್ಪೆಕ್ಟ್, ದಟ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಕಮಿಟ್ಮೆಂಟ್ ವಿ ಶೇರ್ ಆ್ಯಂಡ್ ದ ವೇ ಹೋಲಿಸ್ಟಿಕಲಿ ವಿ ಸಪೋರ್ಟ್, ಅದೆಲ್ಲ ಇಟ್ ಇಸ್ ಸಮಥಿಂಗ್ ವಿಚ್ ಐ ಕೆನಾಟ್ ಎಕ್ಸ್ಪೆಕ್ಟ್ ವಿತ್ ಅ ಲಾಟ್ ಆಫ್ ಪೀಪಲ್ ಅರೌಂಡ್ ಮೀ. And another very specific thing which I have to share is, ನಾವು ಮಾಡೋ ಕೆಲಸದಲ್ಲಿ there are 2 different angles. One is law and one is practice. ಆ ಲಾ ಮತ್ತು ಪ್ರಾಕ್ಟೀಸ್ನ ಎರಡನ್ನೂ ಪ್ಯಾರಲಲ್ ಆಗಿ ಕರ್ಕೊಂಡೋಗಿ ಪ್ರತಿ ಕೇಸಲ್ಲೂ ಕ್ಲೈಂಟ್ಗೆ, ಪ್ರೊಫೆಷ್ನಲ್ಗೆ, ನಮಗೆ ಎಲ್ಲರಿಗೂ ಒಳ್ಳೆಯದಾಗಿ ನೀವು ಮಾಡಿಕೊಡ್ತಾ ಇರೋದ್ರಿಂದ ಎವ್ರಿ ಕೇಸ್ ಈಸ್ ರಾದರ್ ವೆಲ್ಕಮ್ಡ್. ಸೊ ಆ್ಯಂಡ್ ದ ಫ್ರೆಂಡ್ಶಿಪ್ ವಿಚ್ I've got over a period of time ನಿಮ್ಮಿಂದ ಇರ್ಬೋದು, ಅಥವಾ ದಟ್ ಪರ್ಸನಲ್ ಬಾಂಡಿಂಗ್ I've got, it is unquestionable. I sincerely pray God. In fact, I'm in Somnath now. It is one of the Jyotirlings. I definitely have it in my prayers. ನೀವು ನನ್ನ ಲೈಫಲ್ಲಿ ಫಾರ್ ಎವರ್ ನಾನಿರೋ ತನಕ ಇರಬೇಕು. ಆ್ಯಂಡ್ ಇನ್ನೂ ಯು ವಿಲ್ ಹ್ಯಾವ್ ಟು ಗೋ ಟು ವೆರಿ ಹೈ ಪೊಸಿಷನ್ಸ್ ಇನ್ ಲೈಫ್. ಆ್ಯಂಡ್ ಎಲ್ಲೇ ಹೋದ್ರೂ ನಮ್ಮನ್ನು ಮರಿಬೇಡಿ ಸರ್, ನಮ್ಮ ಜೊತೆಲೇ ಇರಿ. ನಾಟ್ ಜಸ್ಟ್ ಪ್ರೊಫೆಷ್ನಲಿ, ಪರ್ಸ್ನಲಿನೂ we will do a lot of cases together, we'll do a lot of holidays together, and I hope to be your friend forever. A very, 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 very prosperous, happy and joyful birthday to you, sir. Thank you. ರಾಜೇಶ, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಮ್ಮ ಮಾರ್ಜಿನ್ ಗ್ರೂಪಲ್ಲಿ ಎಲ್ಲರದಾದ್ಮೇಲೆ ಇವಾಗ ನಿನಗೆ 40 ಆಗ್ತದೆ. ಬಟ್ ಡೋಂಟ್ ವರಿ, ನಿನಗಿಂತ ಮುಂಚೆ 40 ರೀಚ್ ಆಗಿ ಇಲ್ಲೆಲ್ಲ ಚೆನ್ನಾಗಿದೆ ಅಂತ ನೋಡ್ಕೊಂಡು ಕನ್ಫರ್ಮ್ ಮಾಡ್ತಾ ಇದ್ದೀವಿ. ಇಟ್ಸ್ ಓಕೆ. ಸ್ವಲ್ಪ ಬ್ಯಾಕ್ ಪೇನ್, ಶೋಲ್ಡರ್ ಪೇನ್ ಎಲ್ಲ ಇದ್ದಿದ್ದೆ, ವಿಲ್ ಗೆಟ್ ಯೂಸ್ ಟು ದ್ಯಾಟ್. ನಾನು ಇಂಜಿನಿಯರಿಂಗ್ ಸೇರಿದಾಗ ಕಾಲೇಜಲ್ಲಿ ಎಲ್ಲರಿಗಿಂತ ಮುಂಚೆ ಫಸ್ಟ್ ಪರಿಚಯ ಆಗಿ ಫ್ರೆಂಡ್ ಆಗಿದ್ದು ನೀನು. ಆಮೇಲೆ ಮಿಕ್ತವರೆಲ್ಲ ಪರಿಚಯ ಆಗಿ ಫ್ರೆಂಡ್ ಆದರು. ಇವಾಗ ಅದಕ್ಕೆ 20 ವರ್ಷ. ಹೇಳೋಕ್ಕೋದ್ರೆ ಬೇಜಾನ್ ಕತೆ, ಉಪಕತೆ ಎಲ್ಲ ಇದೆ. ಬಟ್ ಸ್ಟಿಲ್ ಲಾಸ್ಟ್ 10 ಇಯರ್ಸಿಂದ ತುಂಬಾ ಮಿಸ್ ಮಾಡಿದ್ದೀನಿ ನಾನು ನಿಮ್ಮ ಜೊತೆ. ಇರಲಿ, ಅಷ್ಟು ಬೇಗ ಶಿಫ್ಟ್ ಆಗ್ತೀನಿ, ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಮಾಡೋಣ. ಐ ಸ್ಟಿಲ್ ರಿಮೆಂಬರ್, ನನಗೆಲ್ಲ ಕೆಲಸ ಅಂತ ಸಿಕ್ಕಿ ಒಂದು ಲೆವೆಲಿಗೆ ಸೆಟ್ಲ್ ಆಗಬೇಕಾದ್ರೆ ಇರೋ ಕೆಲಸನ ಬಿಟ್ಟು ನೀನು KS ಪ್ರಿಪ್ರೇಷನ್ ಅಂತ ಸ್ಟಾರ್ಟ್ ಮಾಡಿದೆ. ಐ ರಿಯಲಿ ಅಡ್ಮೈರ್ ಯುವರ್ ಕರೇಜ್. ಐ ಹ್ಯಾವ್ ಸೀನ್ ದೋಸ್ ಡೇಸ್ ಆ್ಯಂಡ್ ಐ ಕ್ಯಾನ್ ಓನ್ಲಿ ಇಮ್ಯಾಜಿನ್ ಹೌ ಮಚ್ ಎಫರ್ಟ್ ಹ್ಯಾಸ್ ಗಾನ್ ಟು ದ್ಯಾಟ್. ಇವತ್ತು ನಮ್ಮೆಲ್ಲರನ್ನೂ ಮೀರಿಸಿ ದೊಡ್ಡ ಸಾಧನೆ ಮಾಡಿ ಇಷ್ಟು ಎತ್ತರಕ್ಕೆ ಏರಿದೆಯಾ.
ತುಂಬ ಹೆಮ್ಮೆ ಆಗುತ್ತೆ ನನಗೆ ನಿಮ್ಮ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ. ನಿನ್ನ ಸಾಧನೆ, ನಮ್ಮ ಗೆಳೆತನ ಹೀಗೆ ಮುಂದುವರಿಲಿ, 40 140 ಆಗಲಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಎವ್ರಿಥಿಂಗ್. ಐ ನೋ ತುಂಬ ಫಾರ್ಮಲ್ ಆಯಿತು, ಇರಲಿ. ಸೊ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಒನ್ಸ್ ಅಗೇನ್. ಟೇಕ್ ಕೇರ್ ಬಡಿ. ಹಾಯ್ ಶ್ರುತಿ, ಹಾಯ್ ರಾಜೇಶ್ ಸರ್. ನಮ್ಮಿಬ್ಬರ ಕಡೆಯಿಂದನೂ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಮೊದಲಿಗೆ ರಾಜೇಶ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಜಾಸ್ತಿ ಒಡನಾಟ ಇಲ್ಲ, ಬಟ್ ಶ್ರುತಿ ಕಡೆಯಿಂದ ನಾವು ಅವಳ ಜೊತೆ ನೋಡಿದಾಗಿಂದ ನನಗನ್ಸಿದ್ದೇನೆಂದರೆ ರಾಜೇಶ್ ಸರ್ ತುಂಬ ಸಿಂಪಲ್ ಹ್ಯೂಮನ್ ಬೀಯಿಂಗ್, ಮತ್ತು ಜಾಸ್ತಿ ಮಾತಾಡಲ್ಲ, ಓಪನ್ ಅಪ್ ಆಗಲ್ಲ, ಜಾಸ್ತಿ ವಿಷಯ ಇದ್ರಷ್ಟೇ ಮಾತಾಡ್ತಾರೆ. ಜೊತೆಗೆ ಶ್ರುತಿ ಫ್ಯಾಮಿಲಿ ನೋಡಿದಾಗ ಶ್ರುತಿಗೆ ಜಾಸ್ತಿ ಟೈಮ್ ಕೊಡಲ್ಲ ಅನ್ನೋದು ಅವಳ ಕಂಪ್ಲೇಂಟ್ ಆಗಿತ್ತು. ಸೊ ದಯವಿಟ್ಟು ಅವಳಿಗೆ ಟೈಮ್ ಕೊಡಿ ಸರ್, ನಿಮ್ಮದೇ ಆದಂಥ ಫ್ಯಾಮಿಲಿಗೆ ಜಾಸ್ತಿ ಟೈಮ್ ಕೊಡಿ, ಖುಷಿ ಕ್ಷಣಗಳನ್ನ ಜಾಸ್ತಿ ಮೆಮೊರೀಸ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹುಟ್ಟುಹಬ್ಬದ ಶುಭಾಶಯಗಳು ಸರ್ ನಿಮಗೆ. ನನ್ನ ಕಡೆಯಿಂದ ನಿಮಗೆ ರಾಜೇಶ್ ಸರ್ ಹುಟ್ಟುಹಬ್ಬದ ಶುಭಾಶಯಗಳು. ಹಾಯ್ ರಾಜೇಶ್, ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾನು ಕಂಡ ರಾಜೇಶ್ ನಿಜವಾಗೂ ಒಳ್ಳೆಯ ವಿದ್ಯಾಭ್ಯಾಸದಲ್ಲಿ ನೀನು ತುಂಬ ಮುಂದೆ SSLC ಹಾಗೂ PUCನಲ್ಲಿ ಒಳ್ಳೆಯ ಫಲಿತಾಂಶ ತೆಗೆದುಕೊಂಡಾಗ ರಾಜ್ಯ ಒಕ್ಕಲಿಗರ ಸಂಘ ಮೈಸೂರು ವತಿಯಿಂದ ನಿನಗೆ ಆವಾಗಲೇ ಸನ್ಮಾನ ಮಾಡಲಾಗಿತ್ತು. ಪ್ರತಿಭಾ ಪುರಸ್ಕಾರ ಜೊತೆಗೆ ಸನ್ಮಾನ ಮಾಡಿ ನಿನಗೆ ಆವಾಗಲೇ ಒಳ್ಳೆ ಕೀರ್ತಿ ನಮಗೆ ತಂದುಕೊಟ್ಟಂಗೆ ಆಗಿತ್ತು. ನಿಮ್ಮ ತಂದೆ ತಾಯಿ ನಿಜವಾಗ್ಲೂ ಅವತ್ತು ನಿಮ್ಮ ಕಾಲದಲ್ಲಿ ಖುಷಿ ಪಟ್ಟಿದ್ದರು. ನೀನು ಅದಾದ ನಂತರ ಮಂಡ್ಯ PES ಕಾಲೇಜಿನಲ್ಲಿ BE ಪದವಿಯನ್ನು ಪಡೆದು ನೀನು ತದನಂತರ ನೀನು ದೆಹಲಿಗೆ ನೀನು ಉದ್ಯೋಗಕ್ಕಾಗಿ ಒಂದು 4 ತಿಂಗಳು ಅಲ್ಲಿ ಕೆಲಸ ಮಾಡ್ತಾ ಇರ್ತೀಯ ದೆಹಲಿನಲ್ಲಿ. ಹಾಗಾಗಿ ನೀನು ದೆಹಲಿನಲ್ಲಿ ಓದಾದ್ಮೇಲೆ ನಿನ್ನ ಮನಸ್ಸಿಗೆ ಒಂದು ಆಲೋಚನೆ, ನಾನು ಏನೋ ಒಂದು ದೊಡ್ಡ ಸಾಧನೆ ಮಾಡಬೇಕು, ನಾನು ಇಂಜಿನಿಯರ್ಗಿಂತಲೂ ನಾನು ಇನ್ನು ಮುಂದೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಬೇಕು, ನಾನು KPSC ಪರೀಕ್ಷೆಗೆ ಓದಬೇಕು ಅಂತ ಹೇಳಿ ನೀನು ನನಗೆ ಅಲ್ಲಿ ದೆಹಲಿಯಿಂದ ಇದ್ದಾಗಲೇ ನೀನು ವರ್ಕ್ ಮಾಡ್ತಿರಬೇಕಾದ್ರೆ ನನಗೊಂದು ಫೋನ್ ಮಾಡ್ತೀಯ. ನಾನು ವರ್ಕ್ ಮಾಡಲ್ಲ, ಇಲ್ಲಿ ನಾನು ವಾಪಸ್ ಬಂದುಬಿಡ್ತೀನಿ, ನಾನು KPSC ಪರೀಕ್ಷೆಯಲ್ಲಿ ನಾನು ತಗೊಂಡು ನಾನು KS ಮಾಡಲೇಬೇಕು ನಾನು ಅಂತೇಳಿ ನೀನು ಅಲ್ಲಿಂದ ಡೆಲ್ಲಿಯಿಂದ ಒಂದು ಫೋನ್ ಹಾಕಿರ್ತೀಯ. ಅದು ನಿಮಗೆ ನೆನಪಿದೆಯಾ ರಾಜೇಶ್? ಆಗ ನಾನೇನು ಹೇಳ್ತೀನಿ, ನೀನು ಆಯ್ತು ವಾಪಸ್ ಬಂದ್ಬಿಡು ಅಂತ ಹೇಳಿ ನಾನು ನಿನ್ಗೆ ಹೇಳಿರ್ತೀನಿ. ನೀನು ಬಂದ ನಂತರ ನೀನು ಬೆಂಗಳೂರಿನಲ್ಲಿ ಡೈಲಿ ಅಲ್ಲಿ ಬೆಂಗಳೂರಿನಲ್ಲಿ ಮತ್ತಿಕೆರೆ ಬೆಂಗಳೂರಿನ ಮಳವಳ್ಳಿಯಿಂದ 120 ಕಿಲೋಮೀಟರ್ ಆಗುತ್ತೆ. 120 ಕಿಲೋಮೀಟರ್ ಡೈಲಿ ನೀನು ಬೆಳಗ್ಗೆ 6 ಗಂಟೆಗೆ ಹೋಗಿ ರಾತ್ರಿ 11-11:30 ವಾಪಸ್ ಬರ್ತಿದ್ದೆ. 3 ತಿಂಗಳ ಕಾಲ ಬೆಂಗಳೂರು ಟು ಮಾವಳಿ ಓಡಾಡಿದ್ದೀನಿ ನೀನು. ಅಷ್ಟು ರಿಸ್ಕ್ ತಗೊಂಡು ನೀನು ಓದಿ ಅಲ್ಲಿಂದ 3 ತಿಂಗಳು ಕಲ್ತ ನಂತರ ಮಾವಳಿ ಬಂದು ನೀನು ಸುಮ್ಮನೆ ಕೂತಿಲ್ಲ. ಆವಾಗ ಏನು ಮಾಡ್ತೀಯ ನೀನು, ನಾನು ಕಲ್ತಿರೋಂಥದ್ದನ್ನ ಸುಮಾರು ಮಕ್ಕಳಿಗೆ ನಾನು ವಿದ್ಯಾಭ್ಯಾಸ ನಾನು ಕಲ್ತಿರೋದು ನಾನು ಹೇಳ್ಕೊಡ್ಬೇಕು. ಮಕ್ಕಳಿಗೆ SDA ಎಕ್ಸಾಮ್ ಇರ್ಬೋದು, ಅಥವಾ ಪೊಲೀಸ್ ಇಲಾಖೆ ಇರ್ಬೋದು, ಅಥವಾ ವೆಟರ್ನರಿ ಇನ್ಸ್ಪೆಕ್ಟರ್ ಇರ್ಬೋದು, ಈ ಥರದಕ್ಕೆಲ್ಲ ನಾನು ಉಚಿತವಾಗಿ ನಾನು ಟ್ಯೂಷನ್ ಮಾಡ್ತೀನಿ ಅಂತ ಹೇಳಿ ನಾನು ಆಲೋಚನೆ ಮಾಡ್ಕೊಂಡಾಗ ನೀನು ಒಂದು ಪಾಂಪ್ಲೆಟ್ ಹೊಡಿಸ್ತೀಯ. ಪಾಂಪ್ಲೆಟ್ಸ್ ಹೊಡಿಸಾದ್ಮೇಲೆ ಆ ಪಾಂಪ್ಲೆಟ್ಸ್ ಎಲ್ಲ ನಾವು ನಿನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಅದ್ರ ಪಾಂಪ್ಲೆಟ್ಸ್ನ ನಿನ್ನ ಜೊತೆಲೇ ನೈಟ್ ಎಲ್ಲ ಬಸ್ ಸ್ಟ್ಯಾಂಡು ಅಲ್ಲಿ ಇಲ್ಲೆಲ್ಲ ನೀವು ವಾಲ್ ಪೋಸ್ಟರ್ ಅಂಟಿಸ್ತೀಯ. ನೀನೇ ಖುದ್ದಾಗಿ ನನ್ನ ಕರ್ಕೊಂಡೋಗಿ ಅಂಟಿಸ್ತಿರ್ತೀಯ. ಅದು ನನಗೂ ತುಂಬ ಖುಷಿ ಪಡೋಂಥ ವಿಚಾರ. ಹಾಗಾಗಿ ನೀನು ನಿನ್ನ ಹತ್ರ ಕಲ್ತಂಥ ವಿದ್ಯಾರ್ಥಿಗಳಿಗೆ ಸುಮಾರು ಜನ ನೇರ ನೇಮಕಾತಿನಲ್ಲಿ ಸುಮಾರು ಜನಕ್ಕೆ ಅವ್ರ ಉದ್ಯೋಗನ ಪಡ್ಕೊಂಡ್ರು ನಿನ್ನಿಂದ. ಆಗ ನಿನಗೂ ಒಂದು ಹೆಲ್ಪ್ ಆಯಿತು. ನಿನಗೆ ನೀನೇನು ನಾನು ಫ್ರೀಯಾಗಿ ಹೇಳ್ಕೊಟ್ರು ನಾನೂ ಜೊತೆಲೆ ಓದ್ತಾ ಇರ್ತೀನಿ, ನನಗೊಂದು ಓದಂಗೆ ಆಗ್ತದೆ, ಮಕ್ಳಿಗೂ ನನ್ನ ಉಚಿತವಾಗಿ ನಾನು ಕಲ್ತಿರೋದನ್ನ ದಾರಿ ಹರಿಬೇಕು ಅಂತ ಹೇಳಿ ನೀನು ಅವತ್ತಿನ ಕಾಲದಲ್ಲಿ ಸುಮಾರು ನೀನು 50 ಜನದಿಂದ 60 ಜನ ಏನು ಮಾಡ್ತಾರೆ, ನಿನ್ನ ಜೊತೆ ಟ್ಯೂಷನ್ ಮಾಡೋಕ್ಕೆ ಎಲ್ಲರೂ ನೀನು ಕಾಂಟ್ಯಾಕ್ಟನ್ನು ಮಾಡಿ ನಿನ್ನ ಹತ್ರ ಬಂದಾಗ ನೀನು ಏನು ಮಾಡ್ತೀಯ, ಅವಾಗ ಯತ್ನ ಮಾಡ್ತೀಯ. ಒಂದು ಟ್ಯೂಷನ್ ಮಾಡೋಕ್ಕೆ ಒಂದು ಹಾಲನ್ನೇ ತಗೊಂಡು ನೀನು ಬಾಡಿಗೆಗೆ ಸುಮಾರು ಮಕ್ಕಳಿಗೆ ಒಂದು 2 ತಿಂಗಳು 3 ತಿಂಗಳು ಉಚಿತವಾಗಿ ನೀನು ಪಾಠ ಮಾಡಿಕೊಡ್ತೀಯ ಅವರಿಗೆ. ಆವಾಗ ತುಂಬ ಅವ್ರಿಗೂ ಹೆಲ್ಪ್ ಆಗಿರ್ತದೆ. ಅದಾದ ನಂತರ ನೀನು KPSC ಪರೀಕ್ಷೆಯಲ್ಲಿ ಉತ್ತೀರ್ಣನಾಗ್ತೀಯ. KS ಪರೀಕ್ಷೆಯಲ್ಲಿ ಪಾಸಾಗಿ ಒಳ್ಳೆ ಅಧಿಕಾರ ಪಡೆದಿರ್ತೀಯ, AC ಕಮರ್ಷಿಯಲ್ ಟ್ಯಾಕ್ಸ್ ಆಗಿ. ಈಗ ನೀನು ಮುಂದೆ DC ಆಗಿ ನೀನು ಪ್ರಮೋಷನ್ ತಗೊಂಡು ರಾಜ್ಯ ಸರ್ಕಾರ ನಿನಗೆ ನಿನ್ನ ಸಾಧನೆ ಮತ್ತು ನಿನ್ನ ವರ್ಚಸ್ಸು ಮತ್ತು ಮೈಸೂರು ಜಿಲ್ಲೆಗೆ ನೀನು ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಮಾಡಿರೋದ್ರಿಂದ ರಾಜ್ಯದ ಮುಖ್ಯಮಂತ್ರಿಗಳು ನಿನಗೆ ಕರೆದು ನಿನಗೆ ಸನ್ಮಾನ ಮಾಡ್ತಾರೆ ಬ್ಯಾಂಕ್ವೆಟ್ ಹಾಲ್ ಬೆಂಗಳೂರು ವಿಧಾನಸೌಧದಲ್ಲಿ. ನಿಜವಲ್ಲೂ ತುಂಬ ಖುಷಿಯಾದಂಥ ವಿಚಾರಗಳು ಅವೆಲ್ಲ. ಸುಮ್ಮನೆ ಸಾಧನೆ ಮಾಡೋದು ಅಷ್ಟು ಸುಲಭ ಅಲ್ಲ. ನಿನ್ನ ಹಠ ಬಿಡೋದನ್ನು ನೀನು ಸಾಧನೆ ಮಾಡಿ ಇವತ್ತಿಗೂ ನೀನು ಅಷ್ಟೇ ನೀ ಎಲ್ಲ ಜವಾಬ್ದಾರಿಯಾಗಿ ನಿನ್ನ ಏನಿರ್ತದೆ ನಿನ್ನ ಮನಸ್ಸಲ್ಲಿ ಅದನ್ನು ಸಾಧನೆ ಮಾಡೇ ತೋರಿಸ್ತಾ ಇದೆಯಾ. ಸದಾ ನಿನ್ನ ತಾಯಿ ನಿನ್ನನ್ನು ಯಾವತ್ತೂ ನಿನ್ನ ಕೈ ಬಿಡಲ್ಲ. ನಿನ್ನ ತಾಯಿ ಆಶೀರ್ವಾದ ಸದಾ ನಿನ್ನ ಮೇಲೆ ಇರ್ತದೆ. ನಿನಗೆ ಇನ್ನೂ ಹೆಚ್ಚಿನ ಅಧಿಕಾರ ಉದ್ಯೋಗ ಸಿಗಬೇಕು, ನಿನಗೆ ಇನ್ನೂ ಹೆಚ್ಚು ಅಧಿಕಾರ ಸಿಗಲಿ,
ನಿನಗೆ ಸಾರ್ವಜನಿಕವಾಗಿ 100 ಜನಕ್ಕೆ ಬಡ ಮಕ್ಕಳಿಗೆ ಹೆಲ್ಪ್ ಮಾಡುವಂಥ ಶಕ್ತಿ ಭಗವಂತ ನಿನಗೆ ಕೊಡಲಿ, ಆಯುಷ ಆರೋಗ್ಯ ಕೊಡಲಿ. ಯಾವತ್ತೂ ನಿನಗೆ ತುಂಬ ಆರ್ಥಿಕವಾಗಿ ಸಾಮಾಜಿಕವಾಗಿ ನೀನು ಯಾವತ್ತೂ ನೀನು ಜವಾಬ್ದಾರಿಯಾಗಿ ನೀನು ನಡ್ಕೊಂಡು ಬಂದಿದ್ದೀಯಾ, ಇವತ್ತಿಗೂ ಛಲವಾದಿಯಾಗಿ. ಹಾಗಾಗಿ ನೀನು ಇನ್ನು ಮುಂದೆ ಒಳ್ಳೆಯ ಉದ್ಯೋಗ ಇನ್ನೂ ಅದಕ್ಕೆ ಹೆಚ್ಚು ಅಧಿಕಾರ ಸಿಗಲಿ ನಿನಗೆ. ಹಾಗೂ ನಿನಗೆ ನಿಮ್ಮ ತಾಯಿ ಆಶೀರ್ವಾದ ಸದಾ ಇರ್ತದೆ. ನಿಮ್ಮ ತಾಯಿ ಕನಸನ್ನು ನನಸು ಮಾಡುವಂಥ ಶಕ್ತಿ ಭಗವಂತ ನಿನಗೆ ಕೊಡಲಿ. ಇನ್ನು ಹೆಚ್ಚಿನ ಆರೋಗ್ಯ ಆಯುಸ್ಸು ನಿನಗೆ ಕಾಪಾಡಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ನಿನ್ನ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಹೇಳ್ತಿದ್ದೀನಿ. ಮಗ ರಾಜೇಶ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ನೀವು ಮಗನ ಸ್ಥಾನದಲ್ಲಿದ್ದು ನಮ್ಮ ಜವಾಬ್ದಾರಿಯನ್ನು ಎಲ್ಲ ತೆಗೆದುಕೊಂಡಿರೋದ್ರಿಂದ ನಮಗೆ ತುಂಬ ಖುಷಿಯಾಗಿದೆ. ನಿಮಗೆ ನಿಮ್ಮ ಜೀವನದಲ್ಲಿ ನೀವು ಏನು ಬಯಸಿದ್ದೀರಾ ಅದೆಲ್ಲ ಭಾಗ್ಯ ದೇವರ ಆಶೀರ್ವಾದದಿಂದ ಸದಾ ನಿಮಗೆ ದೊರೆಯಲಿ ಅಂತ ಬಯಸ್ತೇನೆ. ಹಾಗೆ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ. ಹಾಯ್ ಸರ್, ಮೊದಲಿಗೆ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆ ಚಾಮುಂಡಿ ತಾಯಿ ಆರೋಗ್ಯ ಆಯಸ್ಸು ಯಶಸ್ಸು ಎಲ್ಲ ಕೊಡಲಿ ಅಂತ ಕೇಳ್ಕೊತೀನಿ ಸರ್. ನಿಮ್ಮ ಬಗ್ಗೆ ಹೇಳಬೇಕು ಅಂದರೆ ತುಂಬ ಇದೆ ಸರ್. ಅದರಲ್ಲಿ ನಂಗೆ ತುಂಬ ಇಷ್ಟ ಆಗಿರೋದು ಒಂದು ಅಂದರೆ ನೀವೇನಾದರೂ ನಾವೇನೋ ತಪ್ಪು ಮಾಡಿದಾಗ ನೀವು ಬೈತೀರಾ, ಬೈದಾದಮೇಲೆ ಮತ್ತೆ ನಮ್ಗೇನಾದ್ರು ಬೇಜಾರಾಗಿರುತ್ತೋ ಅಂತ ಹೇಳಿ ಮತ್ತೆ ನೀವು ಕರೆಸಿ ಆ ಥರ ಇನ್ನೊಂದು ಸತಿ ಮಾಡೋಕ್ಕೆ ಹೋಗ್ಬೇಡ ಅಂತ ಬುದ್ಧಿ ಹೇಳಿ ಅದನ್ನು ತಿದ್ದಿ ತಿರ್ಗಾ ಮಾರನೆಯಿಂದ ಅದನ್ನ ಯಾವುದೂ ನೀವು ಮನಸ್ಸುಗಳಲ್ಲಿ ಇಟ್ಕೊಳ್ದೇನೆ ತಿಂಡಿ ಆಯ್ತಾ ಮದು ಅಂತೆಲ್ಲ ಮಾತಾಡ್ತಿರಲ್ಲ ಸರ್, ಆ ಗುಣ ನಂಗೆ ತುಂಬ ಇಷ್ಟ ಸರ್. ಹಾಗೆ ನಿಮ್ಮ ಹತ್ರ ಎಷ್ಟು ದಿನ ಕೆಲಸ ಮಾಡಿದ್ದೀನಿ ಅಷ್ಟು ದಿನವೂ ಕೂಡ ತುಂಬ ಖುಷಿಯಾಗಿದ್ದೆ. ಆ ದೇವ್ರ ಹತ್ರ ನಾನು ಕೇಳ್ಕೊಳ್ಳೋದಷ್ಟೇ, ಮತ್ತೆ ನಿಮ್ಮ ಹತ್ರ ಕೆಲಸ ಮಾಡುವಂಥ ಅವಕಾಶಗಳು ನನಗೆ ಸಿಗಲಿ ಸರ್. ಹಾಗೆ ನೀವು ಮೈಸೂರಿಗೆ ಜಂಟಿ ಆಯುಕ್ತರಾಗಿ ಬರಬೇಕು ಅನ್ನೋದು ತುಂಬ ಜನಗಳ ಆಸೆ. ಅದರಲ್ಲಿ ನಾನು ಒಬ್ಬ ಕೂಡ. ಆದಷ್ಟು ಬೇಗ ಎಲ್ಲರ ಆಸೆನೂ ಈರೇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್. ಶಮ್ಮುನು ಮತ್ತು ರಿಷಿನ ಕೇಳಿದೆ ಅಂತ ಹೇಳಿ ಥ್ಯಾಂಕ್ ಯು. ಬದುಕನ್ನು ಹಾಗೋ ಹೀಗೋ ಹೇಗೋ ಎಲ್ಲರೂ ಬದುಕಬಹುದು, ಆದರೆ ಹೀಗೆ ಬದುಕಬೇಕು ಅಂತ ಅರ್ಥಪೂರ್ಣವಾದ ಬದುಕನ್ನು ಬದುಕುವವರು ಕೆಲವು ಮಂದಿ. ಅದರಲ್ಲಿ ನೀವು ಒಬ್ಬರು ಸರ್. ನಾನು ಕಂಡು ತಿಳಿದಂತಹ ಸರಳ ಸಜ್ಜನಿಕೆಯ ಹಮ್ಮು ಬಿಂಬಿಲ್ಲದ ಸರಳದಲ್ಲಿ ಸರಳ ವಿರಳದಲ್ಲಿ ವಿರಳವಾದ ಒಂದು ವ್ಯಕ್ತಿತ್ವ. ಏನೂ ಇಲ್ಲದೆ ಇದ್ದರೂ ಎಲ್ಲವೂ ಇದೆ ಎಂದು ಬಿಂಬಿಸುವ ಈ ಬಣ್ಣದ ಪ್ರಪಂಚದಲ್ಲಿ ಎಲ್ಲವೂ ಇದ್ದರೂ ಏನೂ ಇಲ್ಲದಂತೆ ಎಲೆ ಮರೆಯ ಕಾಯಿಯಂತೆ ಬದುಕ್ತಾ ಇರ್ತಕ್ಕಂತಹ ನಿಮ್ಮ ಬದುಕು 100 ಜನಕ್ಕೆ ಮಾದರಿ ಸರ್. ಋಷಿಯಂತೆ ಕನಸುಗಳ ಬೆನ್ನೇರಿ ಶ್ರುತಿ ಸೇರಿ ನಡೆಸುತ್ತಿಹ ನಿಮ್ಮ ಜೀವನದಲ್ಲಿ ಸರ್ವವನ ಸಮರ್ಥವಾಗಿ ಹೆದರಿಸ್ತಕ್ಕಂಥ ಶಕ್ತಿಯನ್ನು ಆ ಭಗವಂತ ನಿಮಗೆ ಕರುಣಿಸಲಿ. ನಿಮ್ಮ ಸಮಾಜಮುಖಿ ಸೇವೆ ಅಂತಕ್ಕಂಥದ್ದು ಹೀಗೆ ಮುಂದುವರಿಯಲಿ ಸರ್. ನಿಮ್ಮ ಹುಟ್ಟು ಹಬ್ಬವಾಗಿ ಮನೆ ಮನವ ಆವರಿಸಲಿ. ಆ ಭಗವಂತ ಸುಖ ಸಮೃದ್ಧಿ ಶಾಂತಿ ಆಯಸ್ಸು ಆರೋಗ್ಯ ಎಲ್ಲವನ್ನ ಕರುಣಿಸಲಿ. ಇಂತಹ 100 ವಸಂತಗಳು ಶುಭ ಕೋರುವ ಅವಕಾಶ ನಮಗೆ ಒದಗಿ ಬರಲಿ. ಜನ್ಮದಿನದ ಶುಭಾಶಯಗಳು ಸರ್. La 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 la.